ಚದುರಂಗದಲ್ಲಿ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಯನ್ನ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನನ್ನ ಜೊತೆ ಎಂದಿನಂತೆ ಎಡಿಟರ್ ಔಟ್ಪುಟ್ ಆಗಿರುವಂತಹ ಮಧು ಎಂ ಉತ್ತವಳ್ಳಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ನವಿತಾ. ನಮಸ್ತೆ. ಅದೇ ರೀತಿಯಾಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ನವಿತಾ ಜೈನ್. ನಮಸ್ತೆ. ಹಾಗಾದ್ರೆ ಇವತ್ತಿನ ಪ್ರಮುಖ ಸುದ್ದಿ ಯಾವುದು? ಮೊದಲನೇ ಸುದ್ದಿಯತ್ತ ಗಮನ ಹರಿಸೋಣ. ಈಗಾಗಲೇ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಇದು. ಕರ್ನಾಟಕದ ಆನೆ ಕೇರಳದಲ್ಲಿ ದಾಳಿ ಮಾಡಿದ್ದಕ್ಕೆ ರಾಜ್ಯದಿಂದಲೇ ಪರಿಹಾರವನ್ನ ನೀಡಲಾಗಿದೆ. ವಯನಾಡಿನ ಕುಟುಂಬಕ್ಕೆ 15 ಲಕ್ಷ ಪರಿಹಾರವನ್ನ ಕೊಟ್ಟಿದ್ದಕ್ಕೆ ಈಗ ಬಿಜೆಪಿ ಕಿಡಿಯನ್ನ ಕಾಡ್ತಾ ಇದೆ. ರಾಹುಲ್ ಗಾಂಧಿ ಕೆಸಿ ವೇಣುಗೋಪಾಲ್ ಅವರ ಅಣತಿಯಂತೆ ಪರಿಹಾರವನ್ನ ಕೊಟ್ಟಿದ್ದಾರೆ ಅನ್ನೋದು ಬಿಜೆಪಿ ಅವರ ಆರೋಪ. ಇಲ್ಲಿ ಯಾವ ಕಾರಣಕ್ಕಾಗಿ ಇಲ್ಲಿನ ತೆರಿಗೆ ಹಣವನ್ನ ಅಲ್ಲಿ ಅವರಿಗೆ ಕೊಡಬೇಕಾಗಿತ್ತು, ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸೋದಿಕ್ಕ ಅನ್ನುವಂತಹ ಮಾತುಗಳು, ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ವಿಪಕ್ಷ ಕೂಡ ಇದರ ಬಗ್ಗೆ ಸಾಕಷ್ಟು ಆರೋಪವನ್ನ ಮಾಡಿದೆ. ನೆಟ್ಟಿಗರು ಈ ವಿಚಾರವನ್ನ ಬಹಳ ಚರ್ಚೆ ಮಾಡ್ತಾ ಇದ್ದಾರೆ. ಕೇರಳದ ವಯನಾಡಿನಲ್ಲಿ ಆನೆ ದಾಳಿಗೆ ಬಲಿಯಾದ ವ್ಯಕ್ತಿಗೆ ಕರ್ನಾಟಕ ಸರ್ಕಾರ 15 ಲಕ್ಷ ಪರಿಹಾರ ಘೋಷಣೆ ಮಾಡಿದೆ. ಇದನ್ನ ಖಂಡಿಸ್ತೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜಯೇಂದ್ರ ಮತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಹೇಳಿದ್ದಾರೆ. ರಾಜ್ಯದಲ್ಲಿ ಬರ ಇದೆ, ರೈತರಿಗೆ ಹೆಕ್ಟೇರ್ಗೆ 2,000 ರೂಪಾಯಿ ಬರ ಪರಿಹಾರ ಕೊಟ್ಟು ರಾಹುಲ್ ಗಾಂಧಿ ಹೇಳಿದ್ರು ಅಂತ 15 ಲಕ್ಷ ರೂಪಾಯಿಯನ್ನ ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಹಾಗಾದ್ರೆ ಇವರಿಬ್ಬರು ಹೇಳಿದ್ದೇನು ನೋಡೋಣ. 15 ಲಕ್ಷ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸುತ್ತದೆ. ಒಂದು ಕಡೆ ರಾಜ್ಯದಲ್ಲಿ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಹೆಕ್ಟೇರಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಒಂದು ರೀತಿ ಭಿಕ್ಷೆ ರೀತಿಯಲ್ಲಿ ಕೊಡ್ತಕ್ಕಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮತ್ತೊಂದು ಕಡೆ ಯಥೇಚ್ಛವಾಗಿ ರಾಹುಲ್ ಗಾಂಧಿ ಅವರನ್ನ ಖುಷಿ ಪಡಿಸಕ್ಕೆ, ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಖುಷಿ ಪಡಿಸಕ್ಕೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂತೇಳಿ ನಮ್ಮ ರಾಜ್ಯದ ಜನರ ತೆರಿಗೆ ಹಣವನ್ನು ದುರುಪಯೋಗ ಪಡಿಸಿಕೊಂಡಿರ್ತಕ್ಕಂಥದ್ದು ಇದು ಖಂಡನೀಯ. ಯಾರನ್ನು ಕೇಳಿ ಈ ರೀತಿ ರಾಜ್ಯ ಸರ್ಕಾರ ನಿರ್ಧಾರನ ಕೈಗೊಳ್ತಾರೆ? ನಿಮ್ಮ ನಾಯಕರನ್ನ ಖುಷಿ ಪಡಿಸೋಕ್ಕೋಸ್ಕರ ಏನ್ ಬೇಕಾದ್ರೂ ನಿರ್ಧಾರ ಮಾಡೋದಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಅವರ ರಾಷ್ಟ್ರೀಯ ನಾಯಕರು, ಸಿದ್ದರಾಮಯ್ಯನವರ ರಾಷ್ಟ್ರೀಯ ನಾಯಕರು ಅವರಿಗೆ ತಂದು ಇದು ಕೊಡೋರು, ಅವರಿಗೆ ಸಲಹೆ ಕೊಡೋರು, ಅವರ ಸಲಹೆ ಮೇರೆಗೆ 15 ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ. ನಾನು 15 ಲಕ್ಷ ಕೊಟ್ಟಿರತಕ್ಕಂಥದ್ದಕ್ಕೆ ನಾನು ಹೇಳಿದ್ದೇನೆ, ಎಲ್ಲೂ ಈ ಕ್ಷಣದವರೆಗೆ ನಮ್ಮ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಗ್ಯಾರಂಟಿಯಿಂದ ಅಂತ ನಾನು ಎಂದೂ ಸಹ ಮಾತಾಡಿಲ್ಲ. ಸರ್ಕಾರದಲ್ಲಿ ಹಣದ ಒಂದು ಇವತ್ತು ಸದೃಢವಾಗಿರ್ತಕ್ಕಂಥ ಖಜಾನೆ ಇದು ಕರ್ನಾಟಕ ರಾಜ್ಯ ಸರ್ಕಾರ. ಇವತ್ತು 15 ಲಕ್ಷ ರೂಪಾಯಿಗಳನ್ನು ಏನು ಕೊಟ್ಟಿದ್ದಾರೆ ಮಹಾನುಭಾವರು. ನಮ್ಮ ರೈತರು ಪರಿಹಾರ ಕೇಳಿದ್ರೆ 2,000 ರೂಪಾಯಿ ಕೊಡ್ತಾರೆ. ಈ ವಿಚಾರ ಸುದ್ದಿ ಆದಾಗ ಇಷ್ಟು ದೊಡ್ಡ ಮಟ್ಟದ ಒಂದು ಚರ್ಚೆ ಆಗುತ್ತೆ, ಇಂತಹ ಆಯಾಮಗಳು, ಇಂತಹ ನಿಲುವುಗಳು ಇರುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಆದ್ರೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದೆ. ಜೊತೆಗೆ ನೆಟ್ಟಿಗಳು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳಿದ್ರು ಅಂತ ಹೇಳಿ ಈ ರೀತಿಯಾಗಿ ಕೊಡೋದು ಸರಿನಾ? ಕರ್ನಾಟಕದಲ್ಲೇ ಇವರ ಹಣ ಕೊಡೋದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲೇ ಈ ರೀತಿಯಾಗಿ ಸಾವನ್ನಪ್ಪಿದವರಿಗೆ ಇನ್ನೂ ಕೂಡ ಹಣ ಕೊಟ್ಟಿಲ್ಲ. 7 ಲಕ್ಷದವರೆಗೆ ಅಷ್ಟೇ ಕೊಡ್ತಾ ಇದ್ದಾರೆ, 5 ಲಕ್ಷದವರೆಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ವಿಚಾರದ ಚರ್ಚೆಯ ಬಗ್ಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ? ನವಿತಾ, ಚುನಾವಣೆಯ ವರ್ಷ ಯಾವುದೂ ಕೂಡ ಚಿಕ್ಕದಲ್ಲ. ಪ್ರತಿಯೊಂದು ವಿಷಯವನ್ನು ಕೂಡ ಅದು ಆಡಳಿತ ಪಕ್ಷ ಆಗಲಿ ಪ್ರತಿಪಕ್ಷವೇ ಆಗಲಿ ಅವರ ಆಯಾಮಗಳಿಗೆ ಅನುಕೂಲಕರವಾಗಿ ಏನು ಪಿಚ್ ಮಾಡುವಂಥದ್ದನ್ನ ನಾವು ಸಹಜವಾಗಿ ನೋಡ್ಕೊಂಡ್ ಬಂದಿದ್ದೀವಿ. ದೆಹಲಿಯಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಿದ್ದು ಏನು GST ಅನ್ಯಾಯ, ಇವರು ಕೂಡ ಒಂದು ರೀತಿ ಬೇರೆ ರೀತಿಯಲ್ಲಿ ಪರಿಹಾರ ಪಾಲಿಟಿಕ್ಸ್ ಮಾಡಿದ್ರು. ಈಗ ಬಿಜೆಪಿ ಅವರು ಮತ್ತೊಂದು ರೀತಿಯಲ್ಲಿ ಪರಿಹಾರ ಪಾಲಿಟಿಕ್ಸ್ ಅನ್ನು ಶುರು ಮಾಡಿದ್ದಾರೆ. ಅದು ಪರಿಹಾರ ವರ್ಸಸ್ ಪರಿಹಾರ. ಇನ್ನು ವಿಚಾರ ಏನಂತಂದ್ರೆ, ಈಗ ನಾರ್ತ್ ಅಲ್ಲಿ ಒಡಿಶಾ, ಜಾರ್ಖಂಡ್ ಈ ಕಡೆ ಎಲ್ಲ ಬಿಟ್ರೆ, ಸೌತ್ ಅಂತ ಬಂದಂತ ಸಂದರ್ಭದಲ್ಲಿ ಕರ್ನಾಟಕ ಬಿಟ್ರೆ ಕೇರಳ ಬಿಟ್ರೆ ತಮಿಳುನಾಡು. ಫಸ್ಟ್ ಸಾವನ್ನಪ್ಪೋದು ವನ್ಯಜೀವಿ ಸಂಘರ್ಷ ಅಂತ ವಿಚಾರದಲ್ಲಿ ಆನೆ ದಾಳಿಗೊಳಗಾದಂತ ಏನು ಅಂಕಿಅಂಶಗಳು ಏನು ಸುಮಾರು ಒಂದು 1000 ಕಳೆದ 3.5 ವರ್ಷದಲ್ಲಿ 1500ಕ್ಕೂ ಹೆಚ್ಚು ಸಾವಿನ ಪ್ರಕರಣಗಳನ್ನ ಕೇಂದ್ರ ಏನು ಪರಿಸರ ಇಲಾಖೆ ಸಂಸತ್ತಲ್ಲಿ ಕೊಟ್ಟಿರುವಂತಹ ಅಂಕಿಅಂಶಗಳು ಆಸ್ ಆನ್ 2022 ವರೆಗೆ. ನಾನು 23-24 ಡಾಟಾ ಹೇಳ್ತಲ್ಲ, ಅಲ್ಲಿವರೆಗೆ 1,500 ಪ್ರಕರಣ ಏನಾಗಿದೆ. ಅದರಲ್ಲಿ ಸೌತ್ ಅಂತ ಬಂದಂತ ಸಂದರ್ಭದಲ್ಲಿ ಕರ್ನಾಟಕ ಬಿಟ್ಟು ಕೇರಳ ಇದೆ. ಈ ಕೇರಳದಲ್ಲಿ ಯಾಕೆ ಇಷ್ಟು ಪ್ರಾಮಿನೆನ್ಸ್ ಆಯ್ತು ಅಂತಂದ್ರೆ, ವಯನಾಡು ಕ್ಷೇತ್ರದಲ್ಲಿ 144 ಸೆಕ್ಷನ್ ಜಾರಿಯಾಗುವವರೆಗೂ ಕೂಡ ಪ್ರತಿಭಟನೆ ಅಷ್ಟೊಂದು ತೀವ್ರ ಸ್ವರೂಪದ ಕಾವನ್ನ ಪಡ್ಕೊಂತು ಈ ಒಂದು ಅಜೀಶ್ ಜೋಸೆಫ್ ಅವರ ಒಂದು ಸಾವಿನ ಪ್ರಕರಣದಲ್ಲಿ. ಯಾವ ಮಟ್ಟದಲ್ಲಿ ಅಂದ್ರೆ, ಅಲ್ಲಿ ಏನು ಪ್ರತಿಪಕ್ಷಗಳು ಅಖಾಡಕ್ಕಿಳಿದ್ವು. ಪಿನರಾಯಿ ವಿಜಯನ್ ಅವರ ಸರ್ಕಾರದ ವಿರುದ್ಧ ಯಾವುದೇ ಅರಣ್ಯ ಇಲಾಖೆ ಮಂತ್ರಿಗಳಾಗ್ಲಿ ಅಥವಾ ಬೇರೆ ಮಂತ್ರಿಗಳಾಗ್ಲಿ ಸ್ಥಳಕ್ಕೆ ಬಂದಿಲ್ಲ. ಇಂಥ ಪದೇ ರಿಪೀಟೆಡ್ಲಿ ಆಗ್ತಿರುವಂತ ಏನು ದಾಳಿಗಳ ಹೊರತಾಗಿಯೂ ಕೂಡ ಸರಿಯಾಗಿ ಪರಿಹಾರ ಸಿಕ್ಕಿಲ್ಲ, ಅಥವಾ ಏನು ಅವರಿಗೆ ಸತ್ತಂತವರಿಗೆ ಪರಿಹಾರ ಧನ ಒಂದು, ಮತ್ತೊಂದು ಶಾಶ್ವತ ಪರಿಹಾರ. ಈ ಒಂದು ವನ್ಯಜೀವಿ ಸಂಘರ್ಷಕ್ಕೆ ಇಂತಹ ಹಲವಾರು ವಿಚಾರಗಳನ್ನು ಇಟ್ಕೊಂಡು ನಿರಂತರವಾಗಿ ಏನು ಬಂದ್ ಮಾಡಿದಂತ
ಸಂದರ್ಭದಲ್ಲಿ, ಅಂದ್ರೆ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರ ಜೊತೆ ಏನು ಚಕಮಕಿಗಳು ಕೂಡ ಆಗಿ ಒಂದು ಹಂತದಲ್ಲಿ 144 ಸೆಕ್ಷನ್ ಕೂಡ ಆಯ್ತು ಮತ್ತು ಕೆಲವು ರೈತರ ಮೇಲೆ ಪ್ರೊಟೆಸ್ಟ್ ಕೂಡ ಆಯ್ತು, ಏನು ಕೇಸ್ಗಳು ಕೂಡ ಆಯ್ತು. ಸೊ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಹಂತದಲ್ಲಿ ಯಾವ ಎಕ್ಸ್ಟ್ರೀಮ್ಗೆ ಹೋಗಿತ್ತು ಅಂದ್ರೆ ವಾರಾಣಸಿಯಲ್ಲಿ ಏನು ಜೋಡೋ ಯಾತ್ರೆ ನ್ಯಾಯ ಯಾತ್ರೆಯಲ್ಲಿದ್ದಂತ ರಾಹುಲ್ ಗಾಂಧಿ ಅವರು ತತ್ಕ್ಷಣದಲ್ಲಿ ಏನು ಆ ಕ್ಷೇತ್ರಕ್ಕೆ ತಮ್ಮ ಕ್ಷೇತ್ರಕ್ಕೆ ಹೋಗಲೇಬೇಕು, ಈ ಕಾರಣಕ್ಕೆ ಇವತ್ತಿನ ಪ್ರವಾಸವನ್ನ ಮೊಟಕುಗೊಳಿಸಿ ಅಂದ್ರೆ ಒಂದು ಯಾತ್ರೆಯನ್ನು ಮೊಟಕುಗೊಳಿಸಿ ವಯನಾಡಿಗೆ ಹೋಗ್ತಾ ಇದ್ದಾರೆ ಅಂತ ಜಯರಾಮ್ ರಮೇಶ್ ಅವರು ಅವರೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದಾದ್ಮೇಲೆ ಅವ್ರು ಬಂದ್ರು, ಎಲ್ಲ ಏನೋ ಪರಿಹಾರ ಎಲ್ಲ ಮಾತನಾಡಿದ್ದು, ಸಾಂತ್ವನ ಹೇಳಿದ್ದು ಎಲ್ಲ ಆಯ್ತು. ಅದಾದ ನಂತರ ವೇಣುಗೋಪಾಲ್ ಅವರ ಒಂದು ಸಲಹೆಯ ಮೇರೆಗೆ ವೇಣುಗೋಪಾಲ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ರು ಅನ್ಸುತ್ತೆ. ಅವರ ಸಲಹೆ ಮೇರೆಗೆ ಈಶ್ವರ್ ಖಂಡ್ರೆ ಅವರಿಗೆ ಒಂದೊಂದು ಈಶ್ವರ್ ಖಂಡ್ರೆ ಅವರು ಸ್ವತಃ ಬರೆದಿರುವಂತಹ ಪತ್ರದಲ್ಲೇ ಉಲ್ಲೇಖ ಮಾಡಿದ್ದಾರೆ. ಟೆಲಿಫೋನಿಕ್ ಮೆಸೇಜ್ ಏನ್ ಬಂತು ನನಗೆ ವೇಣುಗೋಪಾಲ್ ಜಿ ಅವರ ಕಡೆಯಿಂದ, ಅದಾದ ನಂತರ ನಾನು ಇದಕ್ಕೆ ಸ್ಪಂದನೆಯನ್ನು ಕೊಟ್ಟಿದ್ದೀನಿ, 15 ಲಕ್ಷ ಪರಿಹಾರವನ್ನು ಕೂಡ ಕೊಟ್ಟಿದ್ದೀನಿ, ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಅಂತೆಲ್ಲ ಎಲ್ಲ ತುಂಬಾ ಓಕೆ. ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಮಾನವೀಯತೆ ಇಲ್ವಾ ಬಿಜೆಪಿ ಅವರಿಗೆ, ಯಾಕಿಂತಹ ಸಾವು ನೋವಿನ ವಿಚಾರದಲ್ಲೂ ಕೂಡ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಇವರು ಅದೇ ವಿಚಾರ ಇಟ್ಕೊಂಡಲ್ವಾ ಸೌತ್ ವರ್ಸಸ್ ನಾರ್ತ್ ಅಂತ ಬಂದಂತ ಸಂದರ್ಭದಲ್ಲಿ ಗಡಿಯನ್ನ ಅಂದ್ರೆ ದೇಶದ ರಾಷ್ಟ್ರೀಯತೆ ಅಥವಾ ಮಾನವೀಯತೆ, ಈಗ ಯುಪಿನಲ್ಲಿ ಅಥವಾ ಮತ್ತೊಂದು ಕಡೆ ಬಿಹಾರದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಪಾಪ್ಯುಲೇಷನ್ ಜಾಸ್ತಿ ಇರುವಂತಹ ರಾಜ್ಯಗಳಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಜಾಸ್ತಿ ಇರುತ್ತೆ, ಡೆವಲಪ್ಮೆಂಟ್ 360 ಡಿಗ್ರಿನಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೆ 15th ಏನು ಫಿನಾನ್ಸ್ ಕಮಿಷನ್ ಬೇರೆ ಬೇರೆ ಆಯಾಮಗಳಲ್ಲಿ ಕೊಟ್ಟಿದೆ ಮತ್ತು ಅದು ಯುಪಿಎ ಕಾಲದಿಂದ ಕೂಡ ಪಾಪ್ಯುಲೇಷನ್ ಮತ್ತು ಡೆಮೋಗ್ರಫಿಕ್ ಆಗಿ ಸ್ವಲ್ಪ ಎಕ್ಸ್ಪಾನ್ಷನ್ ಆಗ್ತಾ ಬಂದಿದೆ ಅನ್ನೋ ಕಾರಣಕ್ಕೆ ಏನು ಅನುದಾನವನ್ನ ಜಾಸ್ತಿ ಹಂಚಿಕೆ ಆಗ್ತಾ ಇದೆ ಅಂತ. ಆದ್ರೆ ಅದನ್ನ ಇವರು ರಾಜಕೀಯಕರಣಗೊಳಿಸಿದ್ರು ಅನ್ನೋದು ಬಿಜೆಪಿ ಆರೋಪ ಏನಿದೆ, ಅಂಥದ್ದೇ ಒಂದು ಪ್ರಯತ್ನವನ್ನು ಇವತ್ತು ಬಿಜೆಪಿ ಮಾಡ್ತಾ ಇದೆ. ಇವತ್ತು ಈಶ್ವರ್ ಖಂಡ್ರೆ ಅದನ್ನ ರಾಜಕೀಯ ಮಾಡ್ತಿದ್ದಾರೆ ಇವರು ಬಿಜೆಪಿ ಅವರು ಅಂತ ಹೇಳ್ತಾರೆ. ಹಾಗಿದ್ರೆ ಕಾಂಗ್ರೆಸ್ ಅವರು ಮಾಡಿದ್ದೇನೋ ಪರಿಹಾರ ಪಾಲಿಟಿಕ್ಸ್ ಅಲ್ಲಿ ಅಂತ ಮರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಶ್ನೆ ಬಂದಿರುವಂತದ್ದು ನೀವು ಮೆಚ್ಚಿಸಲಿಕ್ಕೆ ಮಾಡಿದಿರಾ ಅನ್ನುವಂಥದ್ದು. ಸೊ ಅದೇ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಹಲವಾರು ಪ್ರಕರಣಗಳಿವೆ. ಹಾಸನದಲ್ಲಿ ಮನು ಅನ್ನೋರು ಏನ್ ಸತ್ತಿದ್ರು, ಅವ್ರದ್ದು ಇನ್ನೂ ಅರ್ಧ ಬಂದಿಲ್ಲ. ಬೊಮ್ಮಾಯಿ ಅವರ ಸರ್ಕಾರದಲ್ಲಿ 15 ಲಕ್ಷಕ್ಕೆ ಏರಿಸಿದ್ರು, ಆದ್ರೆ 15 ಲಕ್ಷದಲ್ಲಿ 7.5 ಲಕ್ಷ ಅಷ್ಟೇ ಸಿಕ್ಕಿದೆ. ಅವ್ರು ಇನ್ನೂ ಹೋಗ್ತಾ ಇದಾರೆ, ದುಡ್ಡಿಲ್ಲ ಮತ್ತೊಂದು ಕಾರಣ ಸಬೂಬ್ ಕೊಟ್ಟು ಪೆಂಡಿಂಗ್ ಇದೆ ಅಂತವ್ರಿಗೆ ಕೊಟ್ಟಿಲ್ಲ. ಇಲ್ಲಿ ರಾಹುಲ್ ಗಾಂಧಿ ಅವರ ಸೂಚನೆ ಬಂತು ಅಂದ ಕಾರಣಕ್ಕೆ ಕ್ವಿಕ್ ಆಗಿ ನೀವು ರೆಸ್ಪಾಂಡ್ ಮಾಡ್ತೀರಾ ಅನ್ನೋದಾದ್ರೆ ಇಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ಬರಲ್ವಾ ಅನ್ನುವಂಥದ್ದು ಇವರ ರಾಜಕೀಯ ಪ್ರಶ್ನೆ. ಸಹಜವಾಗಿ ಇವ್ರು ಮಾಡಿರುವಂತಹ ರಾಜಕೀಯಕ್ಕೆ ವರ್ಸಸ್ ರಾಜಕೀಯ ಶುರುವಾಗಿದೆ. ಅದನ್ನ ಯಾವ ರೀತಿ ಡಿಫೈನ್ ಮಾಡ್ಕೊಂತಾರೆ, ಅಫ್ಕೋರ್ಸ್ ಮಾನವೀಯತೆ ಮತ್ತೊಂದು ಅಂತ ಡಿಫೈನ್ ಮಾಡ್ಕೊಂತಾರೆ. ಆದ್ರೆ ಬಿಜೆಪಿಗೆ ಮತ್ತೊಂದು ಒಂದು ಪಾಪ್ಯುಲರ್ ನರೇಟಿವ್ ನ ಬಿಲ್ಡ್ ಮಾಡ್ಲಿಕ್ಕೆ, ಕೌಂಟರ್ ಕೊಡ್ಲಿಕ್ಕೆ ಇವ್ರು ಬಿಲ್ಡ್ ಮಾಡ್ತಿರುವಂತಹ ನರೇಟಿವ್ಗೆ ಒಂದು ಅಸ್ತ್ರ ಅಂತೂ ಸಿಕ್ಕಿದೆ. ಮೊದಲೇ ಹೇಳಿದಂತೆ ನಾನು ಯಾವುದು ಚಿಕ್ಕದು ಅಲ್ಲ, ಹಾಗಾಗಿ ಅದನ್ನ ಸಾಧ್ಯವಾದಷ್ಟು ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಬಿಜೆಪಿ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಎಸ್, ಇಲ್ಲಿಗ ನೆಟ್ಟಿಗರ ಪ್ರಶ್ನೆಗಳನ್ನು ಕೂಡ ನಾವು ಗಮನಿಸ್ತಾ ಹೋದ್ರೆ ಪಟೇಲ್ರೆ, ಇಲ್ಲಿ ಒಂದ್ ಕಡೆ ನಮ್ಮ ಹಣ ಇದು ಕರ್ನಾಟಕದ ತೆರಿಗೆ ಹಣ, ನೀವು ಯಾಕೆ ಇನ್ನೊಂದು ರಾಜ್ಯಕ್ಕೆ ಕೊಡ್ತೀರಿ? ನೀವೇ ಕೇಳ್ತೀರಿ ಕೇಂದ್ರದ ವಿಚಾರ, ಕೇಂದ್ರದಲ್ಲಿ ಹಣ ಬಂದಿಲ್ಲ, ಬರ ಪರಿಹಾರ ನಮಗೆ ಕೊಡಕ ಆಗೋದಿಲ್ಲ ಅಂತೇಳಿ. ಇಲ್ಲಿನ ಬರ ಪರಿಹಾರ ದುಡ್ಡು ಕೊಡೋದಕ್ಕೆ ಇಲ್ಲ, ಅದು ಹೆಂಗ್ 15 ಲಕ್ಷ ಕೊಟ್ರಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಸಹಜವಾಗಿ ನೆಟ್ಟಿಗರು ಕೇಳ್ತಾ ಇರುವಂತದ್ದು. ಮತ್ತೊಂದು ಕಡೆ ಹೋದ್ರೆ ಆನೆಗಳಿಗೆ ಅಥವಾ ಯಾವುದೇ ವನ್ಯ ಪ್ರಾಣಿಗಳಿಗೆ ಗಡಿ ಇದೆಯಾ? ಇದು ನಮ್ಮ ಭಾರತ ದೇಶ, ಇದು ರಾಜ್ಯ, ಈ ರೀತಿಯಾಗಿ ಹೋಗಬಾರ್ದು ಅನ್ನುವಂಥದ್ದು ಪ್ರಶ್ನೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಅಂತ ಯಾವ ರೀತಿ ಗಮನಿಸ್ತೀವಿ? ನಿಮಗೆ ಹುಲಿಗೂ ಕೂಡ ಸೀಮೆ ಇರುವುದಿಲ್ಲ, ಅದೇ ರೀತಿ ಆನೆಗಳಿಗೂ ಕೂಡ ಸೀಮೆ ಇರೋದಿಲ್ಲ. ಮೊದಲೆಲ್ಲ ಆನೆಗಳ ಕಾರಿಡಾರ್ ಅಂತಲೇ ಇತ್ತು. ಇವತ್ತು ಆ ಕಾರಿಡಾರ್ಗಳು ನಗರೀಕರಣದ ಪರಿಣಾಮವಾಗಿ ರಬ್ಬರ್ ಎಸ್ಟೇಟು, ಟೀ ಎಸ್ಟೇಟು, ಕಾಫಿ ಎಸ್ಟೇಟ್ಗಳಾಗಿದೆ, ಕೆಲವೆಲ್ಲ ಅಲ್ಲೆಲ್ಲ ವಸತಿಗಳ ಸಮುಚ್ಚಯಗಳು ಆಗಿರುವಂಥದ್ದು. ಇದು ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ಕಾರಣ ಆಗಿರುವಂಥದ್ದೇ. ವನ್ಯಜೀವಿಗಳು ಇರ್ತಕ್ಕಂಥ ಸ್ಥಳವನ್ನು ನಾವು ಆಕ್ರಮಣವನ್ನು ಮಾಡಿದ್ದೀವಿ, ಅರಣ್ಯ ಪ್ರದೇಶನ ಆಕ್ರಮಣವನ್ನು ನಾವು ಮಾಡಿ ಅದನ್ನು ನಗರೀಕರಣ ಮಾಡಿದ್ದಕ್ಕೆ ಇದು ಇವತ್ತು ನಾವು ಅದಕ್ಕೆ ಪರಿಹಾರ ಮತ್ತು ಏನು ಬೆಲೆಯನ್ನು ತೆತ್ತಾ ಇದ್ದೀವಿ. ಮತ್ತು ಆನೆಗಳಿಗೂ ಕೂಡ ತಮಿಳುನಾಡು ಆನೆ ಕರ್ನಾಟಕಕ್ಕೆ ಬರ್ಬೋದು, ಕೇರಳ ಆನೆ ಕರ್ನಾಟಕಕ್ಕೆ ಬರ್ಬೋದು, ನಮ್ಮ ಆನೆ ಕೇರಳಕ್ಕೆ ಹೋಗ್ಬೋದು. ಹಾಗಾಗಿ ವನ್ಯಜೀವಿಗಳಿಗೆ ನಾವು ನಿರ್ದಿಷ್ಟ ಪ್ರದೇಶವನ್ನು ಫಿಕ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಪ್ರಕರಣದಲ್ಲಿ ಏನಂತೇಳಿ ರೇಡಿಯೋ ಕಾಲರ್ನ ಬೇಲೂರಿನಲ್ಲಿ ಸಿಕ್ಕಂಥ ಆನೆಯನ್ನು ನಮ್ಮ ಸಿಬ್ಬಂದಿಗಳು ರೇಡಿಯೋ ಕಾಲರ್ ಹಾಕಿದ್ರಿಂದ ಅದರ ಚಲನವಲ್ಲವನ್ನು ಇವರು ಗಮನಿಸ್ತಾ ಇದ್ರು, ನಿಗಾ ಇಡ್ತಾ ಇದ್ರು. ಹಾಗಾಗಿ ನಮ್ಮ ಆನೆ ಕೇರಳಕ್ಕೆ ಹೋಗಿದೆ, ವಯನಾಡಿಗೆ ಹೋಗಿದೆ. ಅದು ಆ್ಯಕ್ಚುಲಿ ಟಸ್ಕರ್ ಅಲ್ಲ, ಅದು ಮಕ್ನಾ. ಹಾಗಾಗಿ ಅಲ್ಲಿ ಹೋಗಿ ದಾಳಿ ಮಾಡಿದೆ ಅನ್ನೋದು ಅವರ ವಾದ. ಒಂದು ಯಾವುದೇ ಸರ್ಕಾರದ ಜವಾಬ್ದಾರಿ, ತಮ್ಮ ರಾಜ್ಯದವರು ಸತ್ತೋದ್ರೆ ಆ ಸರ್ಕಾರ ಜವಾಬ್ದಾರಿ ಅಂತ ಹೇಳ್ತಾರೆ. ಅದು ಯಾವ ಆನೆ ಬಂದು ಅವನನ್ನು ಸಾಯಿಸ್ತು ಅನ್ನೋದು ಮುಖ್ಯ ಅಲ್ಲ, ಆ ಸಾವು ಮುಖ್ಯ. ಆ ಸರ್ಕಾರದ ಜವಾಬ್ದಾರಿ, ಕೇರಳ ಸರ್ಕಾರದ ಜವಾಬ್ದಾರಿ ಅವರಿಗೆ ಪರಿಹಾರವನ್ನು ಕೊಡಬೇಕಿತ್ತು. ಆದರೆ ವಯನಾಡು ಕ್ಷೇತ್ರ ಅದು ರಾಹುಲ್ ಗಾಂಧಿಯವರ ಲೋಕಸಭಾ ಕ್ಷೇತ್ರ ಆಗಿದ್ದರಿಂದ ರಾಹುಲ್ ಗಾಂಧಿಯವರು ನ್ಯಾಯಯಾತ್ರೆನೇ ಬಂದು ಬಿಟ್ಟು ಇಲ್ಲಿ ಬಂದರು ಅಂತ ಹೇಳಿದ್ರೆ ಅವತ್ತಿನ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದು ನೀವು ಊಹೆ ಮಾಡ್ಬೋದು. ಪಂಜಿನ ಮೆರವಣಿಗೆ ಆಯಿತು, ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಆಯಿತು. ರಾಹುಲ್ ಗಾಂಧಿ ಇಲ್ಲಿ ಬರಲೇಬೇಕು ಅಂತೇಳಿ ಆಗ್ರಹಿಸಿದ್ರು. ಯಾಕಂದರೆ ಲೋಕಸಭೆ ಚುನಾವಣೆ 2 ತಿಂಗಳು ಇರ್ತಕ್ಕಂಥದ್ದು. ಇದೇ ಸಣ್ಣ ಇಶ್ಯೂ ಕೂಡ, ಯಾಕಂತೇಳಿದ್ರೆ ಕೇರಳದಂತಲ್ಲಿ ಸಣ್ಣ ಇಶ್ಯೂಗಳು ಕೂಡ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಮತ್ತೆ ರಾಹುಲ್ ಗಾಂಧಿ ವಯನಾಡಿಂದ ಸ್ಪರ್ಧೆ ಮಾಡಲಿಕ್ಕೆ ಚಿಂತನೆ ಮಾಡಿರುವಂಥದ್ದು. ಹಾಗಾಗಿ ಇದು ಎಡವಟ್ಟಾಗುತ್ತೆ ಅಂತೇಳಿ ಬಂದರು. ಆಗ ಆನೆಯನ್ನು ಪತ್ತೆ ಹಿಡಿಯೋಗ ಆನೆ ಎಲ್ಲಿದು ಆನೆ ಅನ್ನುವಂಥ ಸಂದರ್ಭದಲ್ಲಿ ಅದು ಕರ್ನಾಟಕದ ಆನೆ ಅಂತ ನಾನು ಫಸ್ಟ್ ಟೈಮ್ ಕೇಳಿದ್ದು. ಕರ್ನಾಟಕದ ಆನೆ, ತಮಿಳುನಾಡು ಆನೆ, ಕೇರಳದ ಆನೆ, ಆಂಧ್ರ ಪ್ರದೇಶದ ಆನೆ ಅಂತೇಳಿ ಇವತ್ತು ಇತಿಹಾಸದಲ್ಲಿ ಫಸ್ಟ್ ಟೈಮ್ ಕೇಳಿದ್ದು. ಯಾಕಂದ್ರೆ ಪ್ರಾಣಿಗಳಿಗೂ ಕೂಡ ರಾಜ್ಯವನ್ನು ರಾಜ್ಯ ಗಡಿಗಳನ್ನ ಫಿಕ್ಸ್ ಮಾಡಿದ್ರು ಅಂತ ಹೇಳಿದ್ರೆ ಇದು ಒಂಥರ ಜೋಕು. ಅದೇ ರೀತಿ ಕೇರಳ ಸರ್ಕಾರ ಮಾಡೋ ಜವಾಬ್ದಾರಿಯನ್ನ ಕೇವಲ
AICC ನಾಯಕ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಕರ್ನಾಟಕದಾನೆ ಪರಿಹಾರ ಕೊಡಬೇಕಂತೇಳಿ ಹೇಳಿದ್ದಕ್ಕೆ KC ವೇಣುಗೋಪಾಲ್ ಅವರು ಕೇಳಿದ್ದಕ್ಕೆ ಇವರು 15 ಲಕ್ಷ ಕೊಡ್ತಾರೆ ಅಂತ ಹೇಳಿದ್ರೆ ಈ ಹೈಕಮಾಂಡ್ ಸಂಸ್ಕೃತಿ ಈ ಸ್ಲೇವರಿ ಮನೋಭಾವನೆ ಯಾವ ರೀತಿ ಇದೆ ಅಂತ ನೀವು ಈಶ್ವರ ಖಂಡ್ರೆ ಬರೆದಿರ್ತಕ್ಕಂಥ ಪತ್ರವನ್ನು ಗಮನಿಸಿ. ಅಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಜ್ಞಾಪನಾ ಪತ್ರ ಹಂಗಿದೆ. ಸ್ವಾಮಿ ನೀವು ಹೇಳಿದಿರಾ ನಾವು ನಿಮ್ಮನ್ನ ಕೂಡ ಯಾವ ತರ ನೋಡಿ ಚಿದಾನಂದ್ ಅವರು 3 ರಾಜ್ಯಗಳ ಒಂದು ಸಭೆಯನ್ನ ಮಾಡ್ತೀನಿ ಎಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಕನ್ವೇನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಅರ್ಜುನ ಸತ್ತಾಗ ಎಷ್ಟು ಕ್ವಿಕ್ ಆಗಿ ಕರ್ನಾಟಕದಲ್ಲಿ ಆಮೇಲೆ ಈಶ್ವರ್ ಖಂಡ್ರೆ ಅವ್ರ ಲೆಟರ್ ನೋಡಿದ್ರೆ ಎಷ್ಟು ಅಫೀಸ್ಮೆಂಟ್ ಇದೆ ಅಂತ ಹೇಳಿದ್ರೆ ಹೈಕಮಾಂಡ್ಗೆ ಮಂಡಿ ಊರೋದೊಂದೇ ಬಾಕಿ. ಹಾಗಾಗಿ ಆನೆ ರೇಡಿಯೋ ಕಾಲರ್ನ ಕರ್ನಾಟಕದ ಸಿಬ್ಬಂದಿಗಳು ಹಾಕಿದ್ರೆ ನಿಗಾ ವಹಿಸಿದ್ರು ಅನ್ನೋದು ಬಿಟ್ರೆ ಆನೆ ಮತ್ತು ಹುಲಿಗಳಿಗೆ ಸೀಮೆಗಳಿಲ್ಲ, ಅವು ಗಡಿಗಳಿರಲ್ಲ, ಅವು ಎಲ್ಲಿ ಬೇಕಾದ್ರೂ ಹೋಗ್ತವೆ. ಮತ್ತೆ ಆನೆಗಳ ಕಾರಿಡಾರ್ಗಳಿಲ್ಲ. ಈಗ ನಿಮಗೆ ನಾವು ಚಿಕ್ಕದ್ರಲ್ಲಿ ಬೇರೆ ಬೇರೆ ಊರುಗಳು ಹೋಗ್ತಾ ಇದ್ವಿ, ನಾವು ಹೋದಂತ ಸಂದರ್ಭ ಆನೆ ಕಾರಿಡಾರ್ ಅಂತೀವಿ. ಎಲ್ಲಿದೆ ಕಾರಿಡಾರ್ಗಳಿದೆ? ಬನ್ನೇರಘಟ್ಟ ಆನೆ ಕಾರಿಡಾರೇ ಹಾಳಾಗ್ಬಿಟ್ಟಿದೆ. ಆನೆಗಳು ತಪ್ಪಿಲ್ಲ, ನೀವು ಬೆಂಗಳೂರು ಸಿಟಿ ಅಂತ ಹೇಳಿ ಚಿರತೆ ಬರ್ತಾವ ಅಂತ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಈ ಆನೆ ವಿಚಾರದಲ್ಲಿ ಕರ್ನಾಟಕದ ತೆರಿಗೆ ದುಡ್ಡನ್ನ ಕೇರಳದವರಿಗೆ ಅವ್ರ ಕುಟುಂಬದವರಿಗೆ ಕೊಟ್ಟಾಗಿದೆ. ಅದನ್ನ ನಾವು ವಿರೋಧ ಮಾಡ್ತಿಲ್ಲ. ಆದ್ರೆ ಈ ಜವಾಬ್ದಾರಿ ಯಾರ್ದು? ಕೇರಳ ಸರ್ಕಾರ ಜವಾಬ್ದಾರಿ. ಆದ್ರೆ ಕೇರಳ ಸರ್ಕಾರದ ಜವಾಬ್ದಾರಿಯನ್ನ ಕರ್ನಾಟಕ ಸರ್ಕಾರ ಶಿಫ್ಟ್ ಮಾಡಿರುವಂಥದ್ದು. ಆನೆಗಳಿಗೂ ಫಸ್ಟ್ ಟೈಮ್ ಇದು ಕೇರಳ ಆನೆ, ತಮಿಳುನಾಡು ಆನೆ, ಕರ್ನಾಟಕದ ಆನೆ ಅಂತ ಕರೆಯುವ ಮುಖಾಂತರ ಪ್ರಾಣಿಗಳನ್ನ ಕೂಡ ಅಲ್ಲಿ ರಾಜ್ಯವ್ಯಾಪಿಯಾಗಿ ವಿಸ್ತರಣೆ ಮಾಡಿದ್ರೆ ಬಹುಶಃ ಇನ್ಮೇಲೆ ನಾವು ಎಲ್ಲಾ ಪ್ರಾಣಿಗಳು ಏನಾದ್ರು ಕೇರಳಕ್ಕೆ ಏನಾದ್ರು ನಮ್ಮ ಚಿರತೆಗಳು ಮತ್ತೆ ಪ್ರಶ್ನೆ ಬರುತ್ತೆ ನೋಡಿ. ಈಗ ಊರೆಲ್ಲ INDA ಕೂಟ ಹೊಡೆದೋಗಿದೆ, ಪ್ರಾಬ್ಲಮ್ ಆಗಿದೆ. ಅಲ್ಲಿ ಪಿನರಾಯಿ ವಿಜಯನ್ ಅವರನ್ನ ಗಟ್ಟಿಯಾಗಿ ಕೇಳಕ್ಕಾಗಲ್ಲ. ಅವ್ರು ಅದೇ ವಯನಾಡು ಕ್ಷೇತ್ರದಲ್ಲಿ ಕೂತ್ಕೊಂಡು ರಾಹುಲ್ ಗಾಂಧಿ ಅವರು ಪರಿಹಾರ ಕೊಡಿ, ಪಿನರಾಯಿ ವಿಜಯನ್ ಅವರ ಸರಿ ಮಾಡಿರೋದು ಅರಣ್ಯ ಸಚಿವರು ಏನ್ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಕ್ಕಾಗಲ್ಲ. ಹಂಗಾಗಿ ಇವ್ರದೇ ಸರ್ಕಾರ ಹತ್ರ ಆನೆ ಕರ್ನಾಟಕ ಆನೆ ಒಂದೇ ಒಂದು ಲಿಂಕ್ ಇಟ್ಕೊಂಡು ಇಲ್ಲಿಂದ ಕೊಡಿಸ್ಬಿಟ್ರು. ಅದಕ್ಕಿಂತ ಓವರ್ ಆಗಿ ರೆಸ್ಪಾಂಡ್ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನಾವು ಕೇಳೋದಲ್ಲ. ನಮ್ಮ ಕರ್ನಾಟಕ ತೆರಿಗೆ ನಮ್ಮವ್ರಿಗೆ ಕೊಡಿ. ಈಗ ನಮ್ಮವ್ರಲ್ಲಿ ಸತ್ತವರಿಗೆ ಪರಿಹಾರ ಸರಿಯಾಗಿ ಕೊಟ್ಟಿಲ್ಲ. ಬೊಮ್ಮಾಯಿ ಸರ್ಕಾರದಲ್ಲಿ ಖುದ್ದು ಮುಖ್ಯಮಂತ್ರಿಗಳ ಬರ್ಬೇಕಂತೇಳಿ ದೊಡ್ಡ ಮಟ್ಟ ಪ್ರೊಟೆಸ್ಟ್ ಆಯ್ತು. ಮನು ಅಂತೇಳಿ ಹಾಸನ ಜಿಲ್ಲೆಯವರು ಲಾಸ್ಟ್ಗೆ ಇದೇ ಬೊಮ್ಮಾಯಿ ಅವರು 15 ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದ್ರು. ಆದ್ರೆ ಕೊಟ್ಟಿದ್ದು 7 ಲಕ್ಷ. ನಂತರ ಆಯ್ತು ಇದು ಈಗ ಮುಂದೆ ಸಾಯುವಂತವರಿಗೆ ಉಳಿದಿರೋಂಥ 7 ಲಕ್ಷ ಕೊಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇರುತ್ತೆ. ಈಗ ತಾವು ತೀರ್ಕೊಂಡಿದ್ರಲ್ಲ, ಈಗ ಹಳೇ ನಿಮ್ಮ ಕಾನೂನು ವ್ಯಾಪ್ತಿಯೊಳಗೆ ಬರ್ತಾರೆ ಅಂತ ಹೇಳಿ 7.5 ಲಕ್ಷ ರೂಪಾಯಿ ಕೊಟ್ಟು ಮುಗಿಸಿರುವಂಥದ್ದು. ಮತ್ತು ಆನೆ ದಾಳಿಯಿಂದ ಸಾವಿರಾರು ಜನರು ಸಾಯ್ತಾ ಇದ್ದಾರೆ. ಪ್ರತಿ ವರ್ಷ ಸಮಸ್ಯೆ ಆಗ್ತಿರೋದು. ಈ ಆನೆ ದಾಳಿಗೆ ಏನು ಕಾರಣ ಅಂತ ಹೇಳಿದ್ರೆ ನಾನು ಹೇಳಿದ ನಗರೀಕರಣ. ನಮ್ಮ ಮಾನವ ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಇವತ್ತು ನಾವು ಪ್ರಾಣಿಗಳನ್ನ ಹೊಣೆ ಮಾಡಬಾರ್ದು. ಹಾಗಂತ ಪ್ರಾಣಿಗಳ ಹೊಣೆ ಮಾಡಿ ಅದು ಕರ್ನಾಟಕ ಪ್ರಾಣಿ, ತಮಿಳುನಾಡು ಪ್ರಾಣಿ, ಕೇರಳ ಪ್ರಾಣಿ ಅಂತೇಳಿ ಈ ಅಪಭ್ರಂಶವಾಗಿ ಇವರು ರಾಜಕಾರಣಿಗಳು ಸರ್ಕಾರಗಳು ತೀರ್ಮಾನ ಮಾಡಿದ್ರೆ ನಾಚಿಕೆಗೇಡ ಅನ್ನೋದಲ್ಲ, ನಗೆ ಪಾಟೀಲ್ ಗೀಡ ಆಗುತ್ತೆ. ಮತ್ತೆ ಈಗ ಅದೇ ಗಡಿಯ ವಿಚಾರಗಳು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಈಗ ಕರ್ನಾಟಕದ ಆನೆ ಇಲ್ಲೇ ಇರಬೇಕು, ಇಲ್ಲಿನ ಕಾಡಿನಲ್ಲೇ ಇರಬೇಕು, ಗಡಿಯನ್ನ ಇಲ್ಲಿಗೆ ನಾವು ಅಂದ್ರೆ ನಿರ್ಬಂಧಿಸುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಪ್ರಶ್ನೆಗಳಿಗೆ ಉಂಟಾಗ್ತಾ ಇದೆ ಅಂತ ಹೇಳಿ. ಪ್ರಮುಖವಾಗಿ ಬರ ಪರಿಹಾರದ ವಿಚಾರ ಬಂದಾಗ ಅನೇಕರು ಕೇಳ್ತಾ ಇರುವಂತದ್ದೇ, ಬರ ಪರಿಹಾರ ಕೊಡೋದಕ್ಕೆ ನಿಮ್ಮ ಹತ್ರ ಹಣ ಇಲ್ಲ, ನೀವು ಹೆಕ್ಟರ್ 2,000 3,000 ಕೊಡ್ತೀರಿ. ಕುಮಾರಸ್ವಾಮಿ ಅವರು ಕೂಡ ಇದೇ ಪ್ರಶ್ನೆಯನ್ನ ಕೇಳಿದ್ರು. ಹಾಗಾದ್ರೆ ಇಲ್ಲೇ ನಮ್ಗೆ ಅಲ್ಲೇ ಒಂದು ರೀತಿಯ ವ್ಯತಿರಿಕ್ತಗಳು ಕಾಣಿಸ್ತಾ ಇದೆ. ಈಗ ಪ್ರತಿಪಕ್ಷಗಳಿಗೆ ಏನು ಕೇಳಲಿಕ್ಕೆ ಏನು ಸಹಜವಾದಂತಹ ಪ್ರಶ್ನೆಗಳಿಗೆ ಆಸ್ಪದ ಇರುವಂತ ಏನು ಬೆಳವಣಿಗೆಯನ್ನ ಇವರೇ ಕೊಟ್ಟಿದ್ದಾರೆ. ಬರ ಪರಿಹಾರಕ್ಕೆ ನೀವು ಕೇಂದ್ರದವರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತೀರಾ, ಅಭಿವೃದ್ಧಿ ಯೋಜನೆಗಳ ಕೇಂದ್ರದವರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತೀರಾ, ಅಥವಾ ಇಲ್ಲಿನ ಏನು ಹಾಸನದಲ್ಲಿರುವಂತ ಏನು ಮನು ಅವರ ಪ್ರಕರಣದಲ್ಲಿ ಯಾವುದೋ ಕಾರಣಗಳಿಗೆ ಸಬು ಬೇಳು ವಾಪಸ್ ಕಳಿಸ್ತೀರಾ. ಅವ್ರಿಗೆ ಕೊಡಕ್ಕಿಲ್ಲದೆ ಇರೋ ದುಡ್ಡು ಇವ್ರಿಗೆ ಯಾಕೆ ಇಮಿಡಿಯೇಟ್ ಸಿಕ್ತೋ ಮತ್ತೆ ಹೇಗೆ ಸಿಕ್ತೋ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಈಗ ಅದೇ 15 ಲಕ್ಷ ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಯಾವುದೋ ಒಂದು ತುಂಬಾ ಡೀಪ್ ರೂಟೆಡ್ ಬರ ಇರುವಂತ ಒಂದು ತಾಲೂಕಲ್ಲ ಮತ್ತೊಂದು ಜನಕ್ಕೆ ಹೆಲ್ಪ್ ಆಗ್ತಿತ್ತು ತಾನೇ ಅನ್ನುವಂಥದ್ದು ಅವ್ರ ಪ್ರಶ್ನೆ. ಆ ಪ್ರಶ್ನೆ ಕೇಳುವಂತ ಸ್ಥಿತಿಯನ್ನ ಇವರೇ ತಂದುಕೊಂಡಿದ್ದಾರೆ. ಯಾಕಂದ್ರೆ ಅಷ್ಟು ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡಿರೋದು. ಈಗ ಚಿದಾನಂದ್ ಹೇಳ್ದಂತೆ ಏನು ಸ್ವಾಮಿ ಕಾರ್ಯ ಸ್ವಕಾರ್ಯ ಅವ್ರನ್ನ ಮೆಚ್ಚಿಸ್ಬೇಕು. ಫುಲ್ಲು ಅದೇ ಮಂಡಿಯವರು ಎಲ್ಲವನ್ನು ಕೂಡ ಅಯ್ಯೋ ನಿಮ್ಮ ಅಡ್ವೈಸ್ ನಾವು ಶಿರಸಾವಹಿಸಿ ಪಾಲಿಸ್ಬಿಟ್ಟಿದೀವಿ, ಎಲ್ಲ ಇಮಿಡಿಯೇಟ್ ಆಗಿ ಕೊಟ್ಬಿಟ್ಟಿದೀವಿ, ಅವ್ರಿಗೆ ಪಾಸು ಆಗ್ಬಿಟ್ಟಿದೆ ಅಂತೆಲ್ಲ ಹೇಳುವಂಥದ್ದು ಯಾವ ಅಂತ ನೀವು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಅಷ್ಟು ಜೋರ ಧ್ವನಿಯಲ್ಲಿ ಕೇಳುವಂತವ್ರು ರಾಹುಲ್ ಗಾಂಧಿ ಹೇಗೆ ಮಂಡಿ ಊರಿದ್ರಿ ಅನ್ನುವಂತ ಪ್ರಶ್ನೆ ಏನಾದ್ರೂ ಈಗ ಅನೇಕರು ಕೇಳ್ತಿರುವಂತದ್ದು ಈ ರೇಡಿಯೋ ಕಾಲ್ ಹಾಕಿದ್ದಾರೆ ಅನ್ನುವಂತ ಮಾತ್ರಕ್ಕೆ ಇದು ಕರ್ನಾಟಕದ ಕೇಳಕ್ಕೆ ಹೋಯ್ತು ಅಂದ್ರೆ ಆ ರೂಲ್ಸ್ ಇದು ಅವರೇ ಕೊಡಬೇಕು ಅನ್ನೋ ಸಹಜವಾಗಿ ಖಂಡಿತ ಅಂತದಂತೂ ಇದುವರೆಗೆ ಇರಲಿಲ್ಲ. ಈಗ ಹೊಸದಾಗಿ ನಾನು ಹೇಳಿದೆ ರೇಡಿಯೋ ಕಾಲರು ಕರ್ನಾಟಕದ ಸಿಬ್ಬಂದಿಗಳು ಹಾಕಿದ್ದಾರೆ, ಅದರ ಚಲನವಲನಗಳನ್ನು ಕರ್ನಾಟಕ ನಿಗಾ ವಹಿಸಿರ್ತಕ್ಕಂಥದ್ದು. ಹಾಗಾಗಿ ಹೇಳ್ತಿದ್ದು ಕರ್ನಾಟಕದ ಜವಾಬ್ದಾರಿ ಕರ್ನಾಟಕದಾನೆ, ಅದು ಟಸ್ಕರ್ ಅಲ್ಲ, ಮಕ್ಕಳ ಬಂಡೀಪುರಕ್ಕೆ ಬಿಟ್ಟಿದ್ರು, ಬಂಡೀಪುರದಿಂದ ವಯನಾಡ್ ಹತ್ತಿರ ಆನೆಗಳಿಗೆ ಮತ್ತು ಹುಲಿಗಳಿಗೆ ಸೀಮೆ ವ್ಯಾಪ್ತಿ ಇಲ್ಲ, ಅವು ಎಲ್ಲಿ ಬೇಕಾದ್ರೂ ಓಡಾಡ್ತೇವೆ. ಅದು ಈ ಪ್ರಕರಣ ಆದ್ಮೇಲೆ ಬಹುಶಃ ಇದ್ರ ಬಗ್ಗೆ ಕೂಡ ಈ ಆಯಾಮದಲ್ಲೂ ಚರ್ಚೆ ಮಾಡಿ ಈ ಆನೆ ಇಲ್ಲಿಗೆ ಹೋದ್ರೆ ಇವ್ರು ಕೊಡಬೇಕು ಅನ್ನೋ ಒಂದು ಹೊಸ ಪ್ರೆಸಿಡೆಂಟ್ ಅನ್ನ ಇವರು ಹುಟ್ಟಾಕ್ದಂಗೆ ಯಾರು ರೇಡಿಯೋ ಕಲರ್ ಹಾಕುವಾಗ ಯೋಚನೆ ಮಾಡ್ತಾರೆ.
ಅಂತ ಹೇಳಿ. yes. ಎಸ್, ಸೊ ಒಟ್ಟಾರೆಯಾಗಿ ಈ ಪ್ರಕರಣ ಅನೇಕ ಆಯಾಮಗಳನ್ನ ಪಡ್ಕೊಳ್ತಾ ಇದೆ. ಕಾಂಗ್ರೆಸ್ನವರು ಕೂಡ ಇದರ ಒಂದು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನ ಮಾಡಿ ಆಲ್ರೆಡಿ ಈಗ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಇದನ್ನ ಬಿಜೆಪಿಯವರು ಅಸ್ತ್ರವನ್ನಾಗಿ ಇಟ್ಕೊಂಡಿದ್ದಾರೆ. ಇದು ಎಲ್ಲಿವರೆಗೂ ಈ ಅಸ್ತ್ರ ಯಾರ್ಯಾರಿಗೆ ಲಾಭ ಆಗುತ್ತೆ, ಪ್ರಯೋಜನ ಆಗುತ್ತೆ ನೋಡೋಣ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.